ಎಲ್ಲರಿಗೂ ನಮಸ್ಕಾರ. ಹಲಸಿನ ಹಣ್ಣಿನ ಪಂಚಾಮೃತ ರಸಾಯನ ಫಲಹಾರ ಹೇಗ್ ಮಾಡೋದು ನೋಡೋಣ. ಮೊದಲಿಗೆ 1 ಬಟ್ಟಲು ಹಲಸಿನ ಹಣ್ಣು, 1 ಬಟ್ಟಲು ಕಾಯಿ ತುರಿ, ದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಬಾದಾಮಿ ಅರ್ಧ ಬಟ್ಟಲು, ರುಚಿಗೆ ತಕ್ಕಷ್ಟು ಬೆಲ್ಲ, ಕೆಂಪು ಕಲ್ಲು ಸಕ್ಕರೆ, ಏಲಕ್ಕಿ ಪೌಡರ್, ಜೇನುತುಪ್ಪ. ಇದಿಷ್ಟು ಹಲಸಿನ ಹಣ್ಣಿನ ಪಂಚಾಮೃತ ಅಥವಾ ಫಲಹಾರ ಹಲಸಿನ ಹಣ್ಣಿನ ರಸಾಯನ ಮಾಡಲು ಬೇಕಾಗುವ ಸಾಮಗ್ರಿಗಳು. ಬೌಲಿಗೆ ಸಣ್ಣದಾಗಿ ಹಚ್ಚಿದ 1 ಬಟ್ಟಲು ಹಲಸಿನ ಹಣ್ಣು, 1 ಬಟ್ಟಲು ಕಾಯಿ ತುರಿ, ದ್ರಾಕ್ಷಿ, ಗೋಡಂಬಿ, ಬಾದಾಮ್, ಖರ್ಜೂರ, ರುಚಿಗೆ ತಕ್ಕಷ್ಟು ಬೆಲ್ಲ, ಕೆಂಪು ಕಲ್ಲು ಸಕ್ಕರೆ, ಏಲಕ್ಕಿ ಪೌಡರ್, ಜೇನುತುಪ್ಪ. ಇವು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನೀವೀಗ ನೋಡ್ಬೋದು ಹಲಸಿನ ಹಣ್ಣಿನ ಪಂಚಾಮೃತ ಅಥವಾ ಹಲಸಿನ ಹಣ್ಣಿನ ರಸಾಯನ ಫಲಹಾರ ತುಂಬಾನೇ ಸೊಗಸಾಗಿ ಸಿದ್ಧವಾಗಿದೆ. ಇದನ್ನ ದೇವರ ಪ್ರಸಾದಕ್ಕೆ, ನೈವೇದ್ಯಕ್ಕೆ, ನಾವು ಉಪವಾಸ ಇರುವ ಸಂದರ್ಭದಲ್ಲಿ ಹೀಗೆ ತುಂಬಾ ಸುಲಭವಾಗಿ ಮಾಡಿಕೊಳ್ಳಬಹುದು.